ಸರ್ ನಮಸ್ತೆ. ನಮಸ್ತೆ ಸರ್. ನಾವು ಅಮ್ಮೇರಳ್ಳಿಂದ ಬರ್ತಾರಾ ಸರ್? ಹೌದಾ? ನಮಗೆ ಒಳ್ಳೆ ಪೆಟ್ರೋಲ್ ಹಾಕಿ ಸುಸ್ತಾಗಿದ್ದೀರಿ. ದಯವಿಟ್ಟು ಒಳ್ಳೆ ಎಲೆಕ್ಟ್ರಿಕ್ ಬೈಕ್ ಒಂದು ನಮಗೆ ತೋರಿಸ್ಕೊಡ್ತೀರಾ? ತೋರಿಸ್ತೀನಿ ಸರ್. ದಯವಿಟ್ಟು ಇದು ಮಾಡ್ಕೊಳ್ಳಿ ಸರ್. ನಡಿ ಸರ್, ತೋರಿಸ್ತೀನಿ. ಸರ್ ಇದು ಏನು ಕಾಸ್ಟ್ ಇದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಈ ಮಾಡೆಲ್ ಬಂದು ಥಂಡರ್. ಓಕೆ ಸರ್. ವೇಣು ಮೋಟರ್ಸ್ ಬ್ರ್ಯಾಂಡು ಥಂಡರ್ ಮಾಡಲ್ ಇದು. ಇದು ನಿಮಗೆ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ, 90 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 70 ಕಿಲೋಮೀಟರ್ ಮೈಲೇಜ್ ಬಂದುಬಿಟ್ಟು 55,000 ಬೀಳುತ್ತೆ ಪ್ರೈಸಿಂಗು. 90 ಕಿಲೋಮೀಟರ್ಸ್ ಮೈಲೇಜ್ ಬಂದುಬಿಟ್ಟು ಪ್ರೈಸಿಂಗು 57,500 ಇರುತ್ತೆ. ಇಲ್ಲ ನಾನ್ ರಿಜಿಸ್ಟ್ರೇಷನ್ ಇದು. ನಾನ್ ರಿಜಿಸ್ಟ್ರೇಷನ್ ಲಿಮಿಟೆಡ್ ಸ್ಪೀಡ್ ಇರುತ್ತೆ. ಫೈನಲ್ ಕಾಸ್ಟ್ ಏನು ಮಾಡ್ಕೊಡ್ತೀರಾ? ಫೈನಲ್ ಕಾಸ್ಟ್ ಇಲ್ಲ, ಫಿಕ್ಸ್ ಪ್ರೈಸ್ ಇರುತ್ತೆ. ಆನ್ ರೋಡ್ ನಿಮಗೆ ಆ್ಯಸಸರೀಸ್ ಸಪ್ರೇಟ್ ಇರುತ್ತೆ. 3,000 ಆ್ಯಸಸರೀಸ್ ಪ್ರೈಸ್ ಇರುತ್ತೆ. ಇದು ಪೋರ್ಟೇಬಲ್ ಬ್ಯಾಟ್ರಿ ಇಲ್ಲ, ಫಿಕ್ಸ್ ಬ್ಯಾಟ್ರಿ ಇದು. ಫಿಕ್ಸ್ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆದರೆ ಅವಾಗ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಆಮೇಲೆ ಮತ್ತೆ ಇದ್ರ ಬಗ್ಗೆ ಫ್ಯೂಚರ್ಸ್ ಸ್ವಲ್ಪ ಇದು ಮಾಡಿಕೊಡಿ ಸರ್. ಫೀಚರ್ಸು ಬನ್ನಿ. ಮೊದಲು ಗಾಡಿ ಈ ಥರ ಆಫಲ್ಲಿ ಇರುತ್ತೆ. ಈ ಥರ ಆಫ್ ಇರುತ್ತೆ ಗಾಡಿ. ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಮೋಡ್ ಇರುತ್ತೆ. ಈ ಪಾರ್ಕಿಂಗ್ ಮೋಡು ಇಲ್ಲಿ ಪವರ್ ಬಟನ್ ಇದೆ ಪಾರ್ಕಿಂಗು. ಇದು ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಹೋಗುತ್ತೆ. ಇನ್ನೊಂದು ಆಪ್ಷನ್ ಇರುತ್ತೆ, ಹೆಂಗಂದರೆ ಕೀ ಆನ್ ಮಾಡಿದ ತಕ್ಷಣ ಬ್ರೇಕ್ ಒಂದು ಸತಿ ಹಿಡ್ದು ಬಿಟ್ಟರೆ ಪಾರ್ಕಿಂಗ್ ಗಾಡಿ ರೆಡಿ ಆಗುತ್ತೆ. ಆಮೇಲೆ ಇದರಲ್ಲಿ ಫಸ್ಟ್ ಮೋಡ್, ಸೆಕೆಂಡ್ ಮೋಡ್, ಥರ್ಡ್ ಮೋಡ್ ಮೂರು ಆಪ್ಷನ್ ಇರುತ್ತೆ. ನಾರ್ಮಲ್, ಈಕೋ, ನಾರ್ಮಲ್, ಸ್ಪೋರ್ಟ್ಸ್ ಆ ಥರ 3 ಆಪ್ಷನ್ ಇರುತ್ತೆ. ಇದರಲ್ಲಿ ರಿವರ್ಸ್ ಗೇರು ಬರುತ್ತೆ. ರಿವರ್ಸ್ ಗೇರು ಇಲ್ಲಿ ಪ್ರೆಸ್ ಮಾಡಿಕೊಂಡು ಇಲ್ಲಿ ಆರ್ ಅಂತ ಬರುತ್ತೆ, ರಿವರ್ಸ್ ಗೇರ್ ಆಕ್ಟಿವೇಟು. ಇಲ್ಲಿ ಎಕ್ಸಿಲೇಟರ್ ಕೊಟ್ಟರೆ ರಿವರ್ಸ್ ಹೋಗುತ್ತೆ ಗಾಡಿ. ಸರ್ ಮತ್ತೆ ಇದು ಡಿಕ್ಕಿ ಸ್ಪೇಸ್ ಏನಾದರೂ ಇದೆಯಾ? ಸ್ಪೇಸ್ ತುಂಬ ಚೆನ್ನಾಗಿದೆ ಸರ್. ನೋಡಿ ಇಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದ್ರೂ ಟ್ರಿಪ್ಪರ್ ಇರುತ್ತೆ, ಟ್ರಿಪ್ ಮಾಡ್ಬೋದು. ಆಟೋಮೆಟಿಕ್ ಟ್ರಿಪ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಏನಾದರೂ ವೈರು ಏನಾದರೂ ಕಚ್ಚಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಸೇಫ್ಟಿ ಇರುತ್ತೆ. ಆಮೇಲೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್. ಇವಾಗ ಸಪೋಸ್ ನೀವು ನೋಡಿರ್ತೀರಾ 20 ಲಕ್ಷ 30 ಲಕ್ಷ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ಬರ್ತಾ ಇದೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ. ಇಲ್ಲಿ ಹೆಂಗಿದೆ ಅಂದರೆ, ನೀವು ಗಾಡಿ ರನ್ನಿಂಗಲ್ಲಿ ಇದ್ದೀರಾ ಹೈವೇಯಲ್ಲಿ, ಒಂದು ಸ್ಪೀಡ್ ಹೋಯ್ತು, ಇಲ್ಲಿ ಬಟನ್ ಕ್ರೂಸ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಇದು ಒನ್ ಟೈಮ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಆಕ್ಟಿವೇಟ್ ಆಗುತ್ತೆ ಕ್ರೂಸ್ ಕಂಟ್ರೋಲ್. ವೀಲ್ ನೋಡಿ, ವೀಲ್ ತಿರ್ತಾ ಇರುತ್ತೆ. ತಿರ್ಗಾ ನಾವು ಒಂದು ಸತಿ ಮೂಮೆಂಟ್ ಏನೋ ಬ್ರೇಕ್ ಹೊಡೆದ್ರೋ ಎಕ್ಸಿಲೇಟರ್ ಕೊಟ್ಟರೋ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಇನ್ನೊಂದು ಇದರಲ್ಲಿ ಫ್ಯೂಚರ್ ಏನಿರುತ್ತೆ ಅಂದರೆ, 2 ಕೀ 2 ರಿಮೋಟ್ ಬರುತ್ತೆ. ರಿಮೋಟಲ್ಲಿನೂ ನೀವು ಸ್ಟಾರ್ಟ್ ಮಾಡ್ಬೋದು. ಹೆಂಗಂದರೆ ನೀವು ಏನು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ನೋಡಿ. ಇದರಲ್ಲಿ ಫೆಸಿಲಿಟಿ ಹೆಂಗಿರುತ್ತೆ ಅಂದರೆ, ಏನೋ ನೀವು ನಿಮ್ಮದು ಡಾಕ್ಯುಮೆಂಟು ಏನೋ ದುಡ್ಡು ಸೇಫಾಗಿ ಡಿಕ್ಕಿಯಲ್ಲಿ ಇಕ್ಕಿರ್ತೀರಾ, ಯಾರಾದರೂ ಗಾಡಿ ಕೇಳಿದ್ರೆ ಬರೀ ರಿಮೋಟ್ ಕೊಟ್ಟು ಕಳಿಸ್ಬೋದು ಸರ್. ಕೀ ಇಲ್ದಿರಾ ಬರೀ ರಿಮೋಟಲ್ಲೇ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬಟನ್ ಇದೆಯಾ, ಈ ಬಟನ್ನು 2 ಟೈಮ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಓಡಿಸ್ಕೊಂಡು ತಿರ್ಗಾ ರಿಮೋಟ್ ತೊಗೊಂಡು ಬಂದು ಕೊಡ್ಬೋದು. ಆಫ್ ಮಾಡೋಕ್ಕೆ ಇದೇ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ತುಂಬ ಜನಕ್ಕೆ ನಾನ್ ರಿಜಿಸ್ಟ್ರೇಷನ್ ಇದೆ, ಯಾರಾದರೂ ಕಳ್ತನ ಮಾಡ್ಕೊಳ್ಬೋದು, ಆ ಥರ ಡೌಟ್ಸ್ ಇರುತ್ತೋ. ಅದಕ್ಕೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ. ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಆನ್ ಮಾಡಿಬಿಟ್ರೆ ಯಾರಾದರೂ ಹ್ಯಾಂಡ್ ಲಾಕ್ ಓಪನೇ ಇರಲಿ, ಜಸ್ಟ್ ಹ್ಯಾಂಡ್ ಲಾಕ್ ಓಪನೇ ಇರಲಿ, ಯಾರಾದರೂ ಕಳ್ತನ ಮಾಡೋಕ್ಕೆ ಎತ್ಕೊಳ್ಳೋಕೆ ಹೋದರೆ ವೀಲ್ ಜಾಮ್ ಆಗುತ್ತೆ. ನೋಡಿ, ಮುಂದ್ಗಡೆನೂ ಹೋಗ್ತಾ ಇಲ್ಲ, ಹಿಂದ್ಗಡೆನೂ ಹೋಗ್ತಾ ಇಲ್ಲ, ಸೈರನ್ ಕೊಡುತ್ತೆ. ಈ ಥರ ಫೀಚರ್ಸು ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸರ್, ಈ ಗಾಡಿ ನಾವು ಟೆಸ್ಟ್ ಮಾಡ್ಬೋದಾ? ಟೆಸ್ಟ್ ಮಾಡ್ಬೋದು ಸರ್. ಟೆಸ್ಟ್ ಡ್ರೈವ್ಗೆ ಇದೆ ನಮ್ಮ ಹತ್ರ ಗಾಡಿ, ಅದರಲ್ಲಿ ಟೆಸ್ಟ್ ಮಾಡ್ಬೋದು. ಇಲ್ಲಿ USB ಚಾರ್ಜಿಂಗ್ ಪೋರ್ಟೂ ಇರುತ್ತೆ, ಮೊಬೈಲಲ್ಲಿ ಚಾರ್ಜ್ ಮಾಡ್ಬೋದು. ಸರ್, ಎಷ್ಟು ಅವರ್ಗೆ ಇದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸರ್? ಬ್ಯಾಟ್ರಿ 0 to 100 ಕಂಪ್ಲೀಟ್ 8 ಅವರ್ ಆಗಬೇಕು ಸರ್. 8 ಅವರ್ಸ್ ಸರ್. ಏನೇ ಪ್ರಾಬ್ಲಮ್ ಆದ್ರೂ ಹೌದು ಎತ್ಕೊಂಡ್ಬಂದ್ರೆ ಚೆಕ್ ಮಾಡ್ಕೊಡ್ತೀರಾ? ಹೌದು, ಖಂಡಿತ ಸರ್ವಿಸ್ ಇಲ್ಲೇ ಅವೈಲೇಬಲ್ ಇರುತ್ತೆ. ಏನಾದರೂ ಪಾರ್ಟ್ಸ್ ನೀವು ಏನಾದರೂ ಡ್ಯಾಮೇಜ್ ಮಾಡ್ಕೊಂಡು ಬಂದ್ರೂ ಇಲ್ಲಿ ಪಾರ್ಟ್ಸ್ ಸಿಗುತ್ತೆ. ನೋಡ್ಬೋದು ಸರ್. ಬನ್ನಿ, ಇಲ್ಲಿ ಟೆಸ್ಟ್ ಡ್ರೈವ್ಗೆ ಗಾಡಿ ಇದೆ ಸರ್. ದಯವಿಟ್ಟು ನೀವೇ ಆನ್ ಮಾಡಿಕೊಡಿ ಅಂತ ಮಾಡ್ತಾಯಿದ್ದೀನಿ.
ನಮ್ಮ ರಿಮೋಟಲ್ಲಿ ಆನ್ ಆಗಿದೆ ಗಾಡಿ. ಪಾರ್ಕಿಂಗ್ ಮೋಡಲ್ಲಿದೆ. ಬ್ರೇಕ್ ಒಂದು ಸತಿ ಪ್ರೆಸ್ ಮಾಡಿದ್ರೆ ರೈಡ್ ಮೋಡ್ ಓಕೆ ನೋಡಿ, ಗಾಡಿ ರೆಡಿ ಇದೆ. ಸರಿ ಸರಿ ಸರ್. ಸೆಕೆಂಡ್ ಮೋಡಲ್ಲಿದೆ, ಇಲ್ಲಿ ಬಟನ್ ಇದೆ ಪ್ರೆಸ್ ಮಾಡೋಕ್ಕೆ. ಓಕೆ ಸರ್. ಫಸ್ಟ್ ಮೋಡು, ಹಾಂ ಸೆಕೆಂಡ್ ಮೋಡು, ಥರ್ಡ್ ಮೋಡು. ಓಕೆ ಸರ್. ಬ್ರೇಕ್ ಹಿಡ್ಕೊಂಡ್ರೆ ಗಾಡಿ ಮೂವ್ ಆಗಲ್ಲ ಓಕೆ ಮುಂದ್ಗಡೆ. ಬ್ರೇಕ್ ಬಿಟ್ಟಿನೇ ಎಕ್ಸಿಲೇಟರ್ ಕೊಡಬೇಕು. ಓಕೆ ಓಕೆ ಹುಷಾರು ಸರ್. ಸರ್ ಹೊರೋಣ ಇವಾಗ, ಚೆಕ್ ಮಾಡೋಣ ಒಂದು ಸರ್. ಓಕೆ, ಟೆಸ್ಟ್ ಮಾಡಿ ಬನ್ನಿ ಸರ್. ತುಂಬ ಚೆನ್ನಾಗಿದೆ ಗಾಡಿ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಇದೊಂದು ಗಾಡಿ ಸಜೆಸ್ಟ್ ಮಾಡಿ ಎಲ್ಲರಿಗೂ. ಸಕ್ಕತ್ತಾಗಿದೆ ಗಾಡಿ. ಹತ್ರ 2 ಮಾಡೆಲ್ ಬೈಕ್ಸ್ ಅವೈಲೇಬಲ್ ಇದೆ. ಒಂದು ವೆನ್ಯೂ, ಒಂದು ಥಂಡರ್. ಯಾರಾದರೂ ನೋಡಬೇಕಂದ್ರೆ ಶೋರೂಮ್ ವಿಸಿಟ್ ಮಾಡಿ. ನಮ್ಮ ಅಡ್ರೆಸ್ ಬಂದುಬಿಟ್ಟು ಪವನ್ ಕಾಲೇಜ್ ಆಪೋಸಿಟ್, ಬಿಸೈಡ್ AF ಕನ್ವೆನ್ಷನ್ ಹಾಲ್, ಬ್ಯಾಂಗ್ಳೂರ್ ಟು ಚೆನ್ನೈ ಹೈವೇ, ಕೋಲಾರ್.